ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ಕತೆ ತಂದಾಯಿತು. ಬನ್ನಿ ಇವತ್ತು ಬಯಸದೆ ನೀ ಬಂದೆ. ಈ ಕಥೆಯನ್ನು ಉಷಾ ನವರತ್ನರಾಮ್ ಅವರ ಆಧಾರಿತ ಕಾದಂಬರಿ. ತುಂಬ ಚೆನ್ನಾಗಿ ಬಂದಿದೆ ಈ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಕೇಳಿ ತುಂಬ ಆನಂದ ಪಡಿ. ಈ ಕತೆ ಇವಾಗ ಶುರು ಮಾಡೋಣ, ಏನಂತ ನೋಡೋಣ. ನನ್ನ ಬಾಳು ಹಾಳು ಮಾಡಿಬಿಟ್ರು, ನಿನ್ನ ಬಾಳು ಹಾಳಾಯಿತು ಅಂದುಕೊಂಡು ಕೊರಗಿದ್ರೆ ಹೇಗೆ? ಈ ಮಕ್ಕಳಿಗಾದರೂ ನೀನು ಧೈರ್ಯ ತಗೋಬೇಕು. ಹೇಗಿದ್ದರೂ ಸರ್ವ ನಿನಗೆ ಎಲ್ಲ ಥರದಲ್ಲೂ ಸಹಾಯ ಮಾಡ್ತಾ ಇದ್ದಾನೆ. ನೀನೀಗ ನಿನ್ನ ಪಾಡು ನೀನು ನೋಡ್ಕೋಬಹುದು. ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾನೆ ಏನಾದರೂ ಸಣ್ಣ ಬಿಸ್ನೆಸ್ ಮಾಡ್ಬೋದು. ವೆಂಕಿ ಹೇಳ್ತಾ ಇದ್ದ. ಯಾವುದಾದ್ರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಕ್ಕೆ ನಿನಗೆ ಹೆಲ್ಪ್ ಮಾಡ್ತಾನಂತೆ. ಹೌದು, ಮುಂದಿನ ವರ್ಷನೇ ಮಾಡು ಅಂತ ಹೇಳ್ತಾ ಇದ್ದಾನೆ. ಆದರೆ ಸರ್ವನ ನೋಡಿದ್ದೀಯಾ? ಅವನ ಬದುಕೇ ಬರಿದಾಗಿ ಹೋಯಿತು. ಅವನಿಗಾಗಿ ಆಂಟಿ ಕೊರಗಿ ಹೇಗಾಗ್ಬಿಟ್ಟಿದ್ದಾರೆ. ನೀನಾದರೂ ಅವನಿಗೆ ಬುದ್ಧಿ ಹೇಳಬಾರ್ದಾ? ನಾನು ಅವ್ರಿಗೆ ಏನು ಬುದ್ಧಿ ಹೇಳೋದು? ಜಮುನಾ ಅಳುತ್ತಿದ್ದ ಮಗುವನ್ನು ಸಮಾಧಾನಪಡಿಸುತ್ತಾ ಹೇಳಿದಳು. ಅವನಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿ ನಾನಿದ್ದೀನಾ? ಹಾಗೆ ಹೇಳಿದರೆ ಪಲಾಯನವಾದ ಆಗುತ್ತೆ. ನಿನ್ನ ಮನಸ್ಸು ಯಾವ ಕಾರಣಕ್ಕೂ ಅವನ್ನ ನೋಯಿಸಲ್ಲ. ನೀನು ಮಾತು ಅಂದರೆ ಎಂದು ತೆಗೆದು ಹಾಕಲ್ಲ ಅವನು. ನೀನು ಹೇಗಾದರೂ ಮಾಡಿ ಅವನನ್ನು ಮದುವೆ ಆಗೋಕ್ಕೆ ಒಪ್ಸು. ನಮ್ಮಮ್ಮ ಹೋಗ್ಬಿಟ್ರೆ ಅವನಿಗೆ ಯಾರ ಗತಿ ಹೇಳು ಜಮ್ಮು? ಅವು ಮನೆಯಲ್ಲಿ ತಾ ಅನ್ನೋರು ಯಾರೂ ಇಲ್ವಲ್ಲ. ರೇವತಿ ಹೇಳಿದಾಗ ಜಮುನಾ ನೇರವಾಗಿ ರೋಧಿಸಿದಳು. ನಾನು ತುಂಬ ಸ್ವಾರ್ಥಿಯಾಗಿ ಬಿಟ್ಟಿದ್ದೇನೆ ರೇವತಿ. ನೀನು ಎಚ್ಚರಿಸಿದ್ದು ಒಳ್ಳೆಯದಾಯಿತು. ನಂದೇ ಕಷ್ಟ ಅಂತ ನಾನು ದೊಡ್ಡದು ಮಾಡಿಕೊಂಡು ಸರ್ವನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ. ಖಂಡಿತ ಹೇಗಾದರೂ ಮಾಡಿ ಒಪ್ಪಿಸ್ತೀನಿ. ಆಂಟಿಗೂ ಹೇಳು, ಸರ್ವನ್ನ ಭವಿಷ್ಯನ ನಾನು ಸರಿ ಮಾಡ್ತೀನಿ. ರೇವತಿ ಕೈಯನ್ನು ಅದುಮಿದಳು. ಬೇಕಾದರೆ ನಾನೇ ಸರಿಯಾದ ಹುಡುಗಿನೂ ಹುಡುಕಿ ಕೊಡ್ತೀನಿ. ರೇವತಿ ಜಮುನಳ ಕೈ ಕೆನ್ನೆ ತಟ್ಟಿದಳು. ಬೇಡ, ನಮ್ಮ ತಾಯಿನೇ ಹುಡುಗಿನ ಹುಡುಕಲಿ, ಆದರೆ ಅವನ್ನು ಒಪ್ಪಿಸ್ಬೇಕು. ನನ್ನ ಕೈಲಾದನ್ನೆಲ್ಲ ನಾನು ಮಾಡ್ತೀನಿ. ನನಗೂ ಸರ್ವ ಲೈಫ್ನಲ್ಲಿ ಸೆಟ್ಲ್ ಆಗಲಿ ಅಂತ ಆಸೆ ಇದೆ. ರೇವತಿಗೆ ಬಹಳ ಹೊತ್ತು ಅಲ್ಲಿ ಮಾತಾಡ್ತಾ ಕೂತ್ಕೊಳ್ಳೋದು ಸರಿಯಲ್ಲವೆನಿಸಿತು. ಬರ್ತೀನಿ, ಮನೆಗೆ ಯಾರೋ ಬರ್ತೀನಿ ಅಂತ ಹೇಳಿದ್ರು. ನಿಮ್ಮನೆಗೆ ಬರೋಕ್ಕಾಗಲಿಲ್ಲ ಅಂತ ವೆಂಕಿ ಇಲ್ಲಿ ಬಂದು ನೋಡೋಕ್ಕೆ ಹೇಳ್ದ. ಬರ್ತೀನಿ. ರೇವತಿ ಹೊರಟು ಹೋದ ಮೇಲೆ ತನ್ನ ಸರದಿ ಬರುವವರೆಗೆ ಕಾಯಬೇಕಾಗಿದ್ದ ಜಮುನಾ ತಣ್ಣಗೆ ಕುಳಿತಳು. ಅವಳ ಮನಸ್ಸಿನಲ್ಲಿ ದೊಡ್ಡ ಕೋಲಾಹಲವೆದ್ದಿತು. 2 ದಿನಗಳ ನಂತರ ಜಮುನಾ ಪಕ್ಕದ ಮನೆಯಿಂದ ಬಂದಾಗ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಸರ್ವದಮನನ ಬಳಿಗೆ ಬಂದಳು. ಸರ್ವ, ನನಗೆ ತುಂಬ ಉಪಕಾರ ಮಾಡಿದ್ದೀಯಾ. ನಿನ್ನ ಋಣ ಹೇಗೆ ತೀರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಭಾಷೆ ಕೊಡು, ಒಂದು ಮಾತು ಹೇಳ್ತೀನಿ. ಸರ್ವ ನಸುನಕ್ಕು. ನೀನೇನು ಋಣ ತೀರಿಸಬೇಕಾಗಿಲ್ಲ, ಅದು ನನ್ನ ಕರ್ತವ್ಯ. ಏನು ಮಾತು ಹೇಳಬೇಕು ಹೇಳು. ಅದಕ್ಕೆ ಭಾಷೆ ಏಕೆ? ನೀನೇನು ಹೇಳಿದ್ರೂ ನಾನು ಮಾಡ್ತೀನಿ. ಆದರೂ ಭಾಷೆ ಕೊಡು. ಕೈ ನೀಡಿದಳು. ಅವನು ಅವಳ ಕೈಯ ಮೇಲೆ ಕೈ ಹಾಕಿದ. ಪ್ರಾಮಿಸ್, ನೀನು ಹೇಳಿದ ಹಾಗೆ ಮಾಡ್ತೀನಿ. ನಂಗೊತ್ತು ನೀನು ನನಗೆ ಏನು ಕೇಡು ಬಯಸಲ್ಲ ಅಂತ. ಜಮ್ಮು ಉಗುಳು ನುಂಗಿದಳು. ಸರ್ವ ನಿಮ್ಮ ತಾಯಿಗೆ ತುಂಬ ಮೈ ಹುಷಾರಿಲ್ಲವಂತೆ. ವೆಂಕಿ ಹೇಳ್ದ. ಪಾಪ ಆಂಟಿನ ನೀನು ಸರಿಯಾಗಿ ನೋಡ್ಕೋತಾ ಇಲ್ಲ. ನಿನ್ನ ಕರ್ತವ್ಯ ನನ್ನೊಬ್ಬಳಿಗೇನಾ? ನನಗಿಂತ ನಿನ್ನ ತಾಯಿಗೆ ನಿನ್ನ ಕರ್ತವ್ಯ ಹೆಚ್ಚು. ಅವರ ಮನಸ್ಸು ನೋಯಿಸೋ ಕೆಲಸ ಏನೂ ಮಾಡಬೇಡ. ನಿನ್ನ ಭಾಷಣ ಆಮೇಲೆ, ಮೊದಲು ಅದೇನು ಮಾತು ಹೇಳ್ತೀನಿ ಅಂತ ಅಂದಿಯಲ್ಲ, ಅದು ಹೇಳು. ಸರ್ವ ನಗುತ್ತಲೇ ಕೇಳಿದ. ನೀನು ಮದುವೆ ಮಾಡ್ಕೋಬೇಕು. ನಿಮ್ಮ ತಾಯಿ ಆಸೆಪಟ್ಟು ಆರಿಸೋ ಹುಡುಗಿನೇ ಮದುವೆಯಾಗಬೇಕು. ನಿನ್ನ ಬದುಕು ಭವಿಷ್ಯ ರೂಪಿಸಬೇಕು. ಜಮುನಾ ಹೇಳಿದಾಗ ಸರ್ವ ಜೋರಾಗಿ ನಕ್ಕು ಬಿಟ್ಟ. ಅಲ್ಲ, ಇಷ್ಟುದ್ದ ಇದ್ದೀಯಾ? ನನಗೆ ಬುದ್ಧಿ ಹೇಳೋ ಹಾಗಾಗಿದೆಯಾ? ನನಗೆ ನಂಬೋಕೆ ಆಗ್ತಾ ಇಲ್ಲ. ನಾನು ನಿನಗಿಂತ ಚಿಕ್ಕವಳಿರ್ಬೋದು, ಆದರೆ ಬದುಕಿನ ಅನುಭವದಲ್ಲಿ ನಾನು ನಿನಗಿಂತ ತುಂಬ ದೊಡ್ಡವಳು. ನೀನು ಭಾಷೆ ಕೊಟ್ಟಿದ್ದಿ, ಮರಿಬೇಡ. ಶೈಲಜನನ್ನು ನೋಡುವ ನೆಪದಲ್ಲಿ ಅಡಿಗೆ ಮನೆಯತ್ತ ನಡೆದೇ ಬಿಟ್ಟಳು. ಸರ್ವನ ಉತ್ತರಕ್ಕೆ ಕಾಯಲೇ ಇಲ್ಲ. ಸರ್ವ ತನಗೆ ತಾನು ನಕ್ಕ. ಸ್ವಲ್ಪ ಹೊತ್ತು ಗಂಭೀರವಾಗಿ ಅಲ್ಲೇ ಕುಳಿತಿದ್ದ. ಅವಳು ಹೊರಗೆ ಬರಲೇ ಇಲ್ಲ. ಸರ್ವ ಮೆಲ್ಲನೆ ಹೊರಬಿದ್ದ.
ದಾರಿಯುದ್ದಕ್ಕೂ ಯೋಚಿಸುತ್ತಾ ಬಂದ. ಇದ್ದಕ್ಕಿದ್ದ ಹಾಗೆ ಜಮುನಳಿಗೆ ತನ್ನ ಮದುವೆಯ ಬಗ್ಗೆ ತಲೆ ಕೆಡಿಸಿದವರು ಯಾರು? ತನ್ನ ತಾಯಿಗೇನು ಹೊರಗೆ ಬರುವ ಸಾಹಸ ಮಾಡಲಾರಳು. ವೆಂಕಿ ಇರಬೇಕು. ಅವನ ತಲೆಹರಟೆ ಅತಿಯಾಯಿತು. ಮನೆಗೆ ಬಂದಾಗ ಕೃಷ್ಣಶಾಸ್ತ್ರಿಗಳು ಬಂದಿದ್ದರು. ವನಜಮ್ಮ ಶಾಲು ಹೊದ್ದುಕೊಂಡು ಬಂದು ಈಸಿ ಚೇರಿನಲ್ಲಿ ಕುಳಿತು ಮಾತನಾಡುತ್ತಿದ್ದರು. ರೇವತಿ ತಾಯಿಯ ಹಿಂದೆ ನಿಂತಿದ್ದಳು. ಬಾರೋ, ನಿಂಗೆ 100 ವರ್ಷ ಆಯಸ್ಸು. ನಿನ್ನ ವಿಚಾರನೇ ಮಾತಾಡ್ತಾ ಇದ್ವು. ರೇವತಿ ಹೇಳಿದಳು. ಬಾರಯ್ಯ ಸರ್ವ, ನೀನು ನೋಡಿ ಯಾವ ಕಾಲ ಆಗೋಯ್ತು. ಏನು ಕತೆ? ಹೀಗೆ ಒಂಟಿ ಸಲಗದಂತೆ ಎಷ್ಟು ದಿನ ಇರಬೇಕು ಅಂತೀಯ? ಶಾಸ್ತ್ರಿಗಳು ಯಾವುದೋ ಜಾತಕ ತಿರುಗಿಸಿ ನೋಡುತ್ತಾ ಹೇಳಿದರು. ಸರ್ವದ ಮನೆ ಯಾರಿಗೂ ಉತ್ತರಿಸದೆ ಒಳಗೆ ನಡೆದ. ಅವನಿಗೆ ಶಾಸ್ತ್ರಿಗಳ ಕಂಚಿನ ಕಂಠ ಚೆನ್ನಾಗಿ ಕೇಳಿಸುತ್ತಿತ್ತು. ನಂಜುಂಡರಾಯರ ಘಟ್ಟದ ಪುರದಲ್ಲಿ ಒಳ್ಳೆ ಹೆಸರು ಮಾಡಿಕೊಂಡಿದ್ದಾರೆ. ಸಂಸ್ಕೃತಿಯಲ್ಲಿ ಮಹಾಪಂಡಿತರು. ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರು. ಅವರ ತಂದೆ ಶ್ರೀಕಂಠಯ್ಯನವರು ಅಮಲ್ದಾರರಾಗಿದ್ದರು. ದಾಯಾದಿಗಳು ಕಲಹದಿಂದ ಎಲ್ಲ ಆಸ್ತಿ ಕಳೆದುಕೊಂಡರೂ ನಂಜುಂಡಯ್ಯನವರು ಶ್ರೀಮಂತರಲ್ಲದಿದ್ದರೂ 2 ಹೊತ್ತಿನ ಊಟ ತಿಂಡಿ ಇರೋಕ್ಕೆ ಮನೆ ಕೊಟ್ಟಿದ್ದಾನೆ. 5 ಜನ ಹೆಣ್ಣು ಮಕ್ಕಳು, ಒಬ್ಬನೇ ಮಗ. ಎಲ್ರಿಗೂ ಮದುವೆಯಾಗಿದೆ. ಕೊನೆ ಮಗಳು ಓದಿನಲ್ಲಿ ಜಾಣೆ, MA ಮಾಡಿದ್ದಾಳೆ. ಕೆಲಸಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾಳೆ. ನಂಜುಂಡರಾಯರಿಗೆ ಲಕ್ಷ್ಮಿಗೂ ಮಗಳು ಮದುವೆ ಮಾಡಿಬಿಡಬೇಕು ಅಂತ ಆಸೆ. ಒಳ್ಳೆ ಕಡೆ ನೋಡಿ ಅಂದಿದ್ದಾರೆ. ಅದ್ಧೂರಿಯಾಗಿ ಮದುವೆ ಮಾಡಿಕೊಡಲಾರದರೂ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ನೀವು ಕೊಟ್ಟ ನಿಮ್ಮ ಮಗನ ಜಾತಕಕ್ಕೆ ಹುಡುಗಿ ಜಾತಕ ತುಂಬ ಚೆನ್ನಾಗಿ ಹೊಂದುತ್ತೆ. ಹುಡುಗಿನ ನಾವು ನೋಡಬೇಕಲ್ಲ ರೇವತಿ. ಇರೋದ್ರೊಳಗೆ ಏನಾದರೂ ಒಂದು ನಿರ್ಧಾರ ಆಗಲಿ ಅಂತ ನನ್ನ ಆಸೆ. ಯಾಕೋ ನನ್ನ ಕೈ ಕಾಲು ಸೋತು ಹೋಗ್ತಾ ಇದೆ. ಆದಷ್ಟು ಬೇಗ ಜವಾಬ್ದಾರಿ ಕಳಿಸ್ಕೋಬೇಕು ಅಂತ ಇದ್ದೀನಿ. ಯಾಕಮ್ಮ ಕೆಟ್ಟ ಮಾತಾಡ್ತೀರಿ? ನಿಮಗೇನೂ ಆಗೋಲ್ಲ. ಮನಸ್ಸಿಗೆ ಚಿಂತೆ ಹತ್ತಿದರೆ ಹೀಗೇನೆ. ಚಿಂತೆ ಎರಡೂ ದೇಹನೇ ಸುಟ್ಟು ಬಿಡುತ್ತೆ. ಶಾಸ್ತ್ರಿಗಳು ಆಶ್ವಾಸನೆ ನೀಡಿದರು. ಮೊಮ್ಮಕ್ಕಳ ಮದುವೆನೂ ನೋಡ್ತೀರಿ, ಸುಮ್ಮನಿರಿ. ಮಗನ ಮದುವೆ ಮಾಡಿ ಸೊಸೆನ ಮನೆಗೆ ಕರ್ಕೊಂಡು ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಇವತ್ತೇ ನಮ್ಮ ಮಗನ ಘಟ್ಟದ ಪುರಕ್ಕೆ ಕಳಿಸ್ತೀನಿ. ನಾನಿನ್ನು ಬರಲಾ? ಶಾಸ್ತ್ರಿಗಳು ಹೊರಟು ಹೋದರು. ಶಾಸ್ತ್ರಿಗಳು ತಾಂಬೂಲ ಕೊಟ್ಟು ಕಳಿಸಮ್ಮ ರೇವತಿ, ತಾಯಿ ಹೇಳಿದ್ದು ಸರ್ವನಿಗೂ ಕೇಳಿಸಿತು. ಶಾಸ್ತ್ರಿಗಳು ಹೊರಟು ಹೋದ ಮೇಲೆ ಸರ್ವ ರೂಮಿನಿಂದ ಹೊರಬಂದ. ಎಲ್ಲರೂ ಸೇರಿ ಏನು ಸಂಚು ನಡೆಸ್ತಾ ಇದ್ದೀರಿ? ಸಂಚು ಇಲ್ಲ, ಗಿಂಚು ಇಲ್ಲ. ನಿಂಗೆ ಹೆಣ್ಣು ನೋಡ್ತಾ ಇದ್ದೀವಿ. ರೇವತಿ ತಾಯಿಯ ಬೆನ್ನಿಗೆ ಹೊರಗುದ್ದಿದೆಂಬ ಕೊಟ್ಟಳು. ನಾನು ಅವತ್ತೇ ಹೇಳಿರ್ಲಿಲ್ವಾ ನನ್ನ ಕಳ್ಕೊಳ್ಳೋ ಸುಖಕ್ಕಾಗಿಯಲ್ಲ ಅಂತ? ಸರ್ವ ರೇಗಿದ. ಅಮ್ಮನ್ನ ನಮ್ಮನೆಗೆ ಕಳಿಸು, ಅಥವಾ ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡು. ನೀನು ಅಮ್ಮ ನಂಬ್ಕೊಂಡು ಇದ್ದಾಳಲ್ಲ, ನೀನೇನಾದರೂ ಮಾಡ್ಕೊಳ್ಳಿ. ಆಮೇಲೆ ಮುಂದಾಗೋಕ್ಕೆ ನನ್ನ ದೂರಬೇಡಿ ಅಷ್ಟೇ. ಇಷ್ಟರಲ್ಲೇ ಹುಡುಗಿನ ತೋರ್ಸೋಕ್ಕೆ ಬರ್ಬೋದು. ಕಳ್ಳ ತಪ್ಪಿಸ್ಕೊಂಡು ಓಡಬೇಡ. ನಾನು ನಿಷ್ಠೂರವಾಗಿ ಮಾತಾಡ್ತೀನಿ ಅಂತ ಕೋಪಿಸ್ಕೋಬೇಡ. ಅದು ಅನಿವಾರ್ಯ. ರೇವತಿ ಹೇಳಿದಾಗ ವನಜಮ್ಮ ನಿಟ್ಟುಸಿರಿದ್ದರು. ನಾನು ಇನ್ನೂ ಏನೇನೋ ಕಾಣಬೇಕೋ ಆ ದೇವರಿಗೆ ಗೊತ್ತು. ನನ್ನ ಕರ್ಮ ಸವಿಬೇಕಲ್ಲ. ತಾಯಿ ಬೇಸರದಿಂದ ನುಡಿದುದನ್ನು ಕೇಳಿ ಸರ್ವ ಮೆತ್ತಗಾದ. ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ಅದೇನು ನಿನಗೆ ಬೇಕೋ ನೋಡ್ಕೋ. ನೀನು ನಗ್ತಾ ಇದ್ದರೆ, ನಿನ್ನ ಆರೋಗ್ಯ ಸುಧಾರಿಸಿದರೆ ಸಾಕು. ವೆಂಕಟೇಶ ಬಂದಾಗ ಸರ್ವ ಅವನ ಮೇಲೆ ರೇಗಾಡಿದ. ಎಲ್ಲ ನಿಂದೆ ಕಾಣೋ ಕಿತಾಪತಿ. ವೆಂಕಟೇಶ ನವಿರಾಗಿ ನಕ್ಕ. ಯಾವಾಗಲೂ ಸ್ನೇಹಿತನಿಗೆ ಒಳ್ಳೆಯದು ಮಾಡೋದೇ ನನ್ನ ಕೆಲಸ. ರೇವತಿ ಮಕ್ಕಳನ್ನು ಕಳುಹಿಸಿ ತಾಯಿಯೊಂದಿಗೆ ಸರ್ವನಿಗೆ ಹೆಣ್ಣು ಹುಡುಕಲು ಸೊಂಟ ಕಟ್ಟಿ ನಿಂತಳು. ಸರ್ವ ಮೋಸ್ಟ್ ಎಂಜಲಿಬಲ್ ಬ್ಯಾಚುರಲ್. ಯಾರು ಬೇಕಾದರೂ ಹೆಣ್ಣು ಕೊಡ್ತಾರೆ. ನೀನೇ ಅವನಿಗೆ ಸರಿಯಾದವಳನ್ನು ಗೊತ್ತು ಮಾಡಿಕೊಂಡು ಕೊಡಬೇಕು. ರೇವತಿ ನಾದಿನಿ ಮಾಲಿನಿಯ ಅತ್ತಿಗೆಯ ನೆರಳಾಗಿ ನಿಂತಳು. ನನ್ನ ಕ್ಲಾಸ್ಮೇಟ್ ಸುಶೀಲನ ತಂಗಿ ಇದ್ದಾಳೆ, ಸೌಜನ್ಯ ಅಂತ ಹೆಸರು. ಆ ಹೆಸರಿಗೆ ಅವಳು ಹುಟ್ಟಿರೋ ಹಾಗಿದೆ. ಅಷ್ಟು ಸೌಜನ್ಯ. ಸುಶೀಲ, ಅವಳಕ್ಕ ಸುಭದ್ರ ಇಬ್ಬರಿಗೂ ಮದುವೆಯಾಗಿ ಮಕ್ಕಳಿವೆ. ಅವರ ಇಬ್ಬರು ಅಣ್ಣಂದಿರಿಗೂ ಮದುವೆಯಾಗಿ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ತಂದೆ ನೀಲಕಂಠಯ್ಯ, ತಾಯಿ ಪಾರ್ವತಮ್ಮ. ಇಬ್ಬರು ಜೊತೆ ಸೌಜನ್ಯ ಇದ್ದಾಳೆ.
MA ಓದಿದ್ದ ಆಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.